ಹಲೋ ಫ್ರೆಂಡ್ಸ್, IND ಮೋಟರ್ಸ್ ರಾಮಮೂರ್ತಿ ನಗರ್. ಈ ಪಲ್ಸರ್ 220 ಪಾರ್ಟ್ 1 ವೀಡಿಯೋ ಮಾಡಿದ್ದೆ. ಇದು ಪಾರ್ಟ್ 2. ಇದು ಗಾಡಿ ಕಂಪ್ಲೀಟ್ ಇಂಜಿನ್ ವರ್ಕು. ಕಸ್ಟಮರ್ ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ. ಸೊ ಅದರಿಂದ ನೋಡ್ಬೋದು ನೀವು ಪಿಸ್ಟಿನೆಲ್ಲ ಸೀಸ್ ಆಗಿದೆ. ಸೊ ವಾಲ್ಸ್ ಕಂಪ್ಲೀಟ್ 100 to 100% ಯೂಸ್ ಮಾಡಿದ್ದಾರೆ. ಗಾಡಿ ಲಿಟ್ರಲಿ ಶಟ್ ಡೌನ್ ಆಗಬೇಕಾಗಿತ್ತು. ಆ ಟೈಮ್ನಲ್ಲಿ ಹೋಗಿ ಗಾಡಿ ನಾವು ತೊಗೊಂಡು ಬಂದಿದ್ದು. ಕ್ಯಾಮ್ ಶಾಫ್ಟು ಚೇಂಜ್ ಆಗಿದೆ ನೋಡಿ. ಕಾರ್ಬೊರೇಟರ್ ಸ್ಲೈಡು ಡಸ್ಟು. ಇವ್ರು ಏನು ಮಾಡಿದ್ದಾರೆ ಅಂದರೆ, ತೊಗೊಂಡು ಬರಲಿ, ಇಲ್ಲಿ ನೋಡ್ಬೋದು ರಬ್ಬರ್ ಇಲ್ಲ, ಇದು ಕ್ಯಾಪ್ ಇಲ್ಲ ಏರ್ ಫಿಲ್ಟ್ರಿಗೆ. ಸೊ ಅದರಿಂದ ಏನಾಗ್ತಾಯಿದೆ, ಕಂಪ್ಲೀಟ್ ಗಾಡಿ ಇದರಲ್ಲಿ ನೋಡಿ ಡಸ್ಟು. ಸೊ ಏನಾಗುತ್ತೆ ಅಂದರೆ, ಸುಮಾರು ಜನ ಶೋಕಿಗೆ ಬಂದ್ಬಿಟ್ಟು ಈ ಸೌಂಡ್ ಬರಲಿ ಅಂತ ಕಾರ್ಬೊರೇಟ್ರು ಮೇಲೆ ಇರೋ ರಬ್ಬರು, ಮೌತ್ ರಬ್ಬರು, ಆಮೇಲೆ ಸ್ಪೆಷಲಿ 220ಗಳಿಗೆ ಈ ಕಡೆ ಇರೋದು ಕವರು ಬಿಚ್ಚಿಬಿಡ್ತಾರೆ ಸೌಂಡ್ ಬರಲಿ ಅಂತ. ಅದರಿಂದ ಏನಾಗುತ್ತೆ, ಡಸ್ಟು ಡೈರೆಕ್ಟು ಕಾರ್ಬೊರೇಟ್ರಿಗೆ ಹೋದರೆ ಈ ಥರ ಸ್ಲೈಡ್ ಹೋಗೋ ಪ್ರಾಬ್ಲಮ್ ಬರುತ್ತೆ. ಇದರಲ್ಲಿ ಏನಾಗ್ತಾಯಿದೆ, ಇವಾಗ ಗಾಡಿ ಸರಿಯಾಗಿ ಪರ್ಫಾರ್ಮ್ ಮಾಡ್ತಾಯಿಲ್ಲ. ಕಾರ್ಬೊರೇಟ್ರ್ ಒಂದು ಚೇಂಜ್ ಮಾಡಬೇಕು. ಸೊ ಈ ಗಾಡಿ ಕಸ್ಟಮರ್ ಸರ್ವಿಸ್ ಟೈಮ್ ಟು ಟೈಮ್ ನೋಡ್ಕೊಂಡಿಲ್ಲ. ಲೈಕ್ ಅಟ್ಲೀಸ್ಟ್ ಒಂದು 6 ತಿಂಗಳಿಗಾದರೂ ಒಂದು ಸತಿ ಮಾಡಿಸ್ಬೇಕು. ಇವ್ರ ಸರ್ವಿಸಿಂಗ್ ಅನ್ನೋದೇ ಹಿಸ್ಟ್ರಿ ರೆಕಾರ್ಡೇ ಇಲ್ಲ. ಯಾವಾಗ ಇಂಜಿನ್ ಆಯಿಲ್ ಅವ್ರಿಗೆ ಫೀಲ್ ಆಗುತ್ತೆ ಅವಾಗ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ, ಇಲ್ಲಾಂದರೆ ಗಾಡಿ ಓಡಿಸ್ತಾ ಇರ್ತಾರೆ. ನಾನೇನು ಹೇಳೋದೇನೆಂದರೆ, ಎಲ್ಲ ಕಸ್ಟಮರ್ಸ್ಗಳಿಗೂ ಅಟ್ಲೀಸ್ಟ್ ನೀವು ಗಾಡಿ ಕಮ್ಮಿ ಯೂಸ್ ಮಾಡ್ತಾಯಿದ್ದೀರ ಅಂದರೆ 6 ಮಂತ್ಸಿಗೆ ಒಂದು ಸತಿ ಜನರಲ್ ಸರ್ವಿಸಿಂಗ್ ಮಾಡಿಸಿ. ಇಲ್ಲಾಂದರೆ ಗಾಡಿ ನಿಮಗೆ ಒಂದೇ ಸತಿ ಎಲ್ಲ ಸೇರಿಸಿ ಬರುತ್ತೆ ಕೆಲಸ. ಆವಾಗ ಬಿಲ್ ಜಾಸ್ತಿ ಆಯಿತು, ಕೆಲಸ ಜಾಸ್ತಿ ಆಯಿತು ಅಂತ ಇದಾಗುತ್ತೆ. ಸೊ ಆ ಥರ ಮಾಡ್ಕೊಳ್ಬೇಡಿ. ಗಾಡಿಗೆ ಟೇಕ್ ಕೇರ್ ಮಾಡ್ಕೊಳ್ಳಿ. ನಿಮ್ಮ ಗಾಡಿನ ನೀಟಾಗಿ ಮೇಂಟೈನ್ ಮಾಡಿ. ಇದು ಗಾಡಿ ಸ್ಟಾರ್ಟ್ ಆದಮೇಲೆ ಇನ್ನೊಂದು ವೀಡಿಯೋ ನಾನು ಹಾಕ್ತೀನಿ, ಗಾಡಿ ಹೆಂಗಾಗಿದೆ ಅಂತ ನೀವು ನೋಡ್ಬೋದು. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು, ಧನ್ಯವಾದ.